ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸೈನ್ಸ್ 6ನೇ ತರಗತಿ ಏನಿದೆ, 6ನೇ ತರಗತಿಗೆ ಸಂಬಂಧಪಟ್ಟಂತೆ 2ನೇ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. 9ರಿಂದ 16 ಚಾಪ್ಟರ್ಸ್ ಇಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ. ಮೊದಲನೇದಾಗಿ 9ನೇ ಪಾಠ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಆವಾಸ ಮತ್ತು ಹೊಂದಾಣಿಕೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯ ಹಾಗೂ ಪ್ರಾಣಿಗಳನ್ನ ಭೂ ಆವಾಸ ಗಳಲ್ಲಿ ವಾಸಿಸುವಂತಹ ಜೀವಿಗಳು ಅಂತ ಹೇಳಿ ಕರಿತೀವಿ. ಏನು, ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯ ಹಾಗೂ ಪ್ರಾಣಿಗಳನ್ನ ಭೂ ಆವಾಸಗಳಲ್ಲಿ ವಾಸಿಸುವಂತಹ ಜೀವಿಗಳು ಅಂತ ಹೇಳಿ ಕರಿತೀವಿ. ಅರಣ್ಯ, ಹುಲ್ಲುಗಾವಲು, ಮರುಭೂಮಿ, ಕಡಲ ತೀರ ಮತ್ತು ಪರ್ವತ ಪ್ರದೇಶಗಳು ಭೂ ಆವಾಸಗಳಿಗೆ ಕೆಲವೊಂದು ಉದಾಹರಣೆಯಾಗಿ ನಾವು ನೋಡಬಹುದು. ಇನ್ನು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನ ಜಲ ಆವಾಸಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಸರೋವರ, ನದಿ, ಸಾಗರಗಳು ಜಲ ಆವಾಸಗಳಿಗೆ ಕೆಲವೊಂದು ಉದಾಹರಣೆಗಳಿವು. ಯಾವುದೇ ರೀತಿಯ ದೇಹದಲ್ಲಿ ಆಗುವ ಅಲ್ಪಾವಧಿಯ ಸಣ್ಣ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವಿಕೆ ಅಂತ ಹೇಳಿ ಕರಿತೀವಿ. ಯಾವುದೇ ಜೀವಿಯ ದೇಹದಲ್ಲಿ ಆಗುವ ಅಲ್ಪಾವಧಿಯ ಸಣ್ಣ ಬದಲಾವಣೆಗಳಿಗೆ, ಓಕೆ, ಅಂದ್ರೆ ಲಾಂಗ್ ಟೈಮ್ ಅದು ಚೇಂಜ್ ಆಗಲ್ಲ. ಏನು, ಜಸ್ಟ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಅದು ಚೇಂಜ್ ಆಗುತ್ತೆ. ಅಂದ್ರೆ ದೇಹದಲ್ಲಿ ಆಗುವಂತಹ ಅಲ್ಪ ಕಾಲದ ಅವಧಿಯ ಒಂದು ಸಣ್ಣ ಬದಲಾವಣೆಗೆ ನಾವು ಒಗ್ಗಿಕೊಳ್ಳುವಿಕೆ ಅಂತ ಕರಿತೀವಿ. ಅಂದ್ರೇನು, ಅಕ್ಲೈಮಟೈಸೇಷನ್ ಅಂತ ಹೇಳಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಒಂದು ಆವಾಸದಲ್ಲಿರುವ ಜೀವಿಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳು ಅದರ ಜೈವಿಕ ಘಟಕಗಳು ಆಗಿರ್ತವೆ. ಓಕೆ, ಯಾವಾಗ್ಲೂ ಒಂದು ಆವಾಸದಲ್ಲಿರುವಂತಹ ಜೀವಿಗಳಾಗಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಜೈವಿಕ ಘಟಕಗಳಾಗಿರ್ತವೆ. ಅದೇ ರೀತಿ ನಿರ್ಜೀವಿಗಳಾಗಿರುವಂತಹ ಕಲ್ಲು ಬಂಡೆಗಳು, ಮಣ್ಣು, ಗಾಳಿ, ನೀರು ಅವೆಲ್ಲವೂ ಕೂಡ ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂದ್ರೇನು, ಅಜೈವಿಕ ಘಟಕಗಳು ಅಂತ ಹೇಳಿ ಕರಿತೀವಿ. ಇನ್ನು ವಿವಿಧ ಆವಾಸಗಳ ಮೂಲಕ ಒಂದು ಪಯಣ ನೋಡಿ. ಕೆಲವು ಭೂ ಆವಾಸಗಳು ಏನಿರ್ತವೆ, ಮರುಭೂಮಿಗಳು, ಪರ್ವತ ಪ್ರದೇಶಗಳು, ಹುಲ್ಲುಗಾವಲು, ಇವು ಏನು. ಇನ್ನು ಕೆಲವು ಜಲ ಆವಾಸಗಳು ಅಂತ ಬಂದ್ರೆ ನಾವು ಸಾಗರಗಳು, ಕೆರೆಗಳು, ಸರೋವರಗಳನ್ನ ಜಲ ಆವಾಸಗಳು ಅಂತ ಹೇಳಿ ಕರಿತೀವಿ. ಜೀವಿಗಳ ಲಕ್ಷಣ ಅಂದ್ರೇನು ನೋಡಿ. ಎಲ್ಲಾ ಜೀವಿಗಳಿಗೂ ಕೂಡ ಆಹಾರ ಸೇವಿಸ್ತವೆ, ಎಲ್ಲಾ ಜೀವಿಗಳು ಕೂಡ ಬೆಳವಣಿಗೆಯನ್ನ ಹೊಂದುತ್ತವೆ, ಎಲ್ಲಾ ಜೀವಿಗಳು ಉಸಿರಾಡ್ತವೆ, ಎಲ್ಲಾ ಜೀವಿಗಳು ಕೂಡ ಪ್ರಚೋದನೆಗೆ ತಕ್ಕಂತ ಪ್ರತಿಕ್ರಿಯೆಯನ್ನ ನೀಡ್ತವೆ, ಎಲ್ಲವೂ ಕೂಡ ವಿಸರ್ಜನೆಯನ್ನ ಒಳಗೊಂಡಿರುತ್ತೆ. ಯಾವೆಲ್ಲ ಅಂದ್ರೆ ಆಮೇಲೆ ಎಲ್ಲಾ ಜೀವಿಗಳು ಕೂಡ ತಮ್ಮದೇ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಇನ್ನು ಕೆಲವು ಜೀವಿಗಳು ಚಲಿಸ್ತವೆ. ಇನ್ನು ಸಾರಾಂಶ ನೋಡೋದಾದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂತಹ ಸುತ್ತಲಿನ ಪರಿಸರವನ್ನ ಅವುಗಳ ಆವಾಸ, ಹ್ಯಾಬಿಟ್ಯಾಟ್ ಅಂತ ಹೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಒಂದು ಸಸ್ಯ ಅಥವಾ ಪ್ರಾಣಿಯು ಜೀವಿಸುವ ಸಾಮರ್ಥ್ಯವನ್ನ ನೀಡುವ ಅದರ ನಿರ್ದಿಷ್ಟ ಲಕ್ಷಣಗಳು ಮತ್ತು ಅಭ್ಯಾಸಗಳನ್ನ ನಾವು ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ. ನೋಡಿ, ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಒಂದು ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು ಆ ಜೀವಿಸುವಂತಹ ಸಾಮರ್ಥ್ಯವನ್ನ ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನೇ ನಾವು ಹೊಂದಾಣಿಕೆ ಅಂತ ಕರಿತೀವಿ. ಹಲವು ರೀತಿಯ ಆವಾಸಗಳು ಇದಾವೆ. ಇವುಗಳನ್ನ 2 ಗುಂಪುಗಳನ್ನಾಗಿ ನಾವು ವಿಂಗಡಿಸಬಹುದು. ಒಂದು ಭೂ ಆವಾಸ, ಇನ್ನೊಂದು ಜಲ ಆವಾಸ ಅಂತ ಹೇಳಿ. ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಒಟ್ಟಾರೆಯಾಗಿ ಜೈವಿಕ ಘಟಕಗಳು ಆಗ್ತವೆ. ಇನ್ನು ಕಲ್ಲು ಬಂಡೆಗಳು ಮತ್ತೆ ಮಣ್ಣು, ಗಾಳಿ, ನೀರು, ಬೆಳಕು, ಉಷ್ಣತೆ ಮುಂತಾದವುಗಳು ಏನಿರ್ತವೆ ತಮ್ಮ ಸುತ್ತಲಿನ ಅಜೈವಿಕ ಘಟಕಗಳು ಅಂತ ಹೇಳಿ ಕರಿತೀವಿ. ಜೀವಿಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳು ಇರ್ತವೆ. ಅವುಗಳಿಗೆ ಆಹಾರ ಅಂತೂ ಬೇಕೇ ಬೇಕು. ಅವುಗಳು ಉಸಿರಾಡ್ತವೆ, ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸ್ತವೆ, ಸುತ್ತಲಿನ ಪರಿಸರಕ್ಕೆ ಅವು ಏನ್ ಮಾಡ್ತವೆ, ಪ್ರತಿಕ್ರಿಯಿಸ್ತವೆ, ಮತ್ತೆ ವಂಶಾಭಿವೃದ್ಧಿ ಕೂಡ ಮಾಡ್ತವೆ, ಬೆಳಿತವೆ, ಮತ್ತೆ ಚಲನೆಯನ್ನು ಕೂಡ ತೋರಿಸ್ತವೆ. ಇದಿಷ್ಟು ಯಾವ್ದ್ರ ಬಗ್ಗೆ ಆಗಿತ್ತು, ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳ ಬಗ್ಗೆ ಆಯ್ತು. ಈಗ ನೋಡೋಣ ಚಲನೆ ಮತ್ತು ದೂರಗಳ ಅಳತೆ. ಅಧ್ಯಾಯ 10, ಚಲನೆ ಮತ್ತು ದೂರಗಳ ಅಳತೆ. ಗಾಲಿಗಳ ಆವಿಷ್ಕಾರವು ಸಾರಿಗೆಯ ಪ್ರಕಾರಗಳಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿತು. ಹೌದಲ್ವಾ? ಈಗ 4 ಗಾಲಿ ಇರೋದನ್ನ ಕಂಡಿಡ್ಬಿಟ್ರು ಅಂದ್ರೆ ಇದ್ರ ಮೂಲಕ ಸಾರಿಗೆ ಪ್ರಕಾರಗಳಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಉಂಟಾಯ್ತು. ನೋಡಿ, ಅಳತೆಯ ಆದರ್ಶ ಏಕಮಾನ ಅಂತ ಹೇಳ್ತೀವಿ. ಅಂದ್ರೇನು, ಪ್ರಾಚೀನ ಈಜಿಪ್ಟ್ ನಲ್ಲಿ ಮೊಣಕೈನಿಂದ ಬೆರಳ ತುದಿವರೆಗಿನ ಉದ್ದವನ್ನ 1 ಮೊಳ ಅಂತ ಹೇಳಿ ಕರಿತಿದ್ರು. ನೋಡಿ, ಮೊಣಕೈನಿಂದ ಬೆರಳ ತುದಿ, ಮೊಣಕೈನಿಂದ ಇಟ್ಕೊಳ್ಳಿ, ಮೊಣಕೈಯಿಂದ ಬೆರಳ ತುದಿ 1 ಕ್ಯೂಬಿಟ್ ಅಂತ ಹೇಳ್ತಾರ. ಅದನ್ನ 1 ಮೊಳ ಹೂ ಕೊಡು ಅಂತ ಹೇಳ್ತೀವಲ್ವಾ. ಅಂದ್ರ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೋದು, 1 ಕ್ಯೂಬಿಟ್ ಹೂ ಕೊಡಪ್ಪ ಅಂತ ಹೇಳ್ಬೋದು ಅಲ್ವಾ. ಸೊ 1 ಮೊಳ ಅಂತ ಹೇಳಿದ್ರೆ ಕ್ಯೂಬಿಟ್ ಅಂತ ಹೇಳ್ತೀವಿ. ವಿಶ್ವದ ವಿವಿಧ ಭಾಗಗಳಲ್ಲಿ ಜನರು ಅಡಿಯನ್ನು ಸಹ ಉದ್ದದ ಏಕಮಾನದಂತೆ ಬಳಸ್ತಾ ಇದ್ರು. 1 ಗಜದ ಬಟ್ಟೆಯನ್ನ ಅಳಿತಾ ಇದ್ರು, ಅಂದ್ರೆ ಯಾರ್ಡ್ ಅಂತ ಕರಿತೀವಿ. ಯಾರ್ಡ್ ಮೀನ್ಸ್ ಗಜ, 1 ಗಜ ಅಂತ ಹೇಳಿ. ಓಕೆ, ರೋಮನ್ನರು ಗಜ ಅಷ್ಟೇ, ಅದು 2 ಯಾರ್ಡ್ ಅಂದ್ರೆ 2 ಗಜ. ಓಕೆ, ರೋಮನ್ನರು ತಮ್ಮ ದಾಪು ಅಥವಾ ಹೆಜ್ಜೆಗಳಿಂದ ಅಳತೆ ಮಾಡ್ತಾ ಇದ್ರು. ಪುರಾತನ ಭಾರತದಲ್ಲಿ ಏನಾಗಿತ್ತು, ಅಂಗುಲ ಅಥವಾ ಒಂದು ಮುಷ್ಟಿಯನ್ನ ಕಡಿಮೆ ಉದ್ದದ
ಅಳತೆಗಳನ್ನಾಗಿ ಬಳಸಿದ್ರು. 1790ರಲ್ಲಿ ಏನಾಯ್ತು, ಫ್ರೆಂಚರು ಮೆಟ್ರಿಕ್ ಪದ್ಧತಿ ಎಂದು ಕರೆಯಲಾಗುವಂತಹ ಅಳತೆಯ ಆದರ್ಶ ಏಕಮಾನವನ್ನ ಹುಟ್ಟಾಕಿದ್ರು. ಇದನ್ನ ನೀವು ಎಲ್ಲಿ ನೋಡ್ತೀರಾ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಹೇಳಿ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಆ ಚಾಪ್ಟರ್ ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಆಗಿ ಫ್ರೆಂಚ್ ಸಿಸ್ಟಮ್, ಅದರ ಮೆಜರ್ಮೆಂಟ್ಸ್, ಅದ್ರ ಬಗ್ಗೆ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಇನ್ನು ಅಂತಾರಾಷ್ಟ್ರೀಯ ಏಕಮಾನಗಳ ಪದ್ಧತಿ ಅಂತ ಹೇಳ್ತೀವಿ, ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಉದ್ದದ SI ಏಕಮಾನ 1 ಮೀಟರ್ ಆಗಿರುತ್ತೆ. ಓಕೆ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 100 ಮಿಲಿಮೀಟರ್, 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಓಕೆ, ಇನ್ನು ಚಲನೆಯ ವಿಧಗಳನ್ನ ನಾವು ನೋಡ್ತಾ ಹೋದ್ರೆ, ಸರಳ ರೇಖೀಯ ಚಲನೆ ಅಂದ್ರೇನು? ಸರಳ ರೇಖೀಯ ಚಲನೆ ಅಂತ ಹೇಳಿದ್ರೆ ರೆಕ್ಟಿಲಿನಿಯರ್ ಮೋಷನ್, ಆಮೇಲೆ ವೃತ್ತೀಯ ಚಲನೆ ಅಂದ್ರೆ ಸರ್ಕ್ಯುಲರ್ ಮೋಷನ್, ಆವರ್ತಕ ಚಲನೆ ಅಂತ ಹೇಳಿದ್ರೆ ಪೀರಿಯಾಡಿಕ್ ಮೋಷನ್ ಅಂತ ಹೇಳಿ ಹೇಳ್ತೀವಿ. ಸಾರಾಂಶ ನೋಡೋದಾದ್ರೆ, ಉದ್ದದ SI ಏಕಮಾನ ಮೀಟರ್ ಆಗಿರುತ್ತೆ. ಸರಳ ರೇಖೆಯಲ್ಲಿನ ಚಲನೆಯನ್ನ ಸರಳ ರೇಖೀಯ ಚಲನ ಅಂತ ಹೇಳ್ತೀವಿ. ವೃತ್ತೀಯ ಚಲನೆಯಲ್ಲಿ ನಿಗದಿತ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತೆ ವಸ್ತು ಚಲಿಸುತ್ತೆ. ಸ್ವಲ್ಪ ಸಮಯದ ನಂತರ ಪುನರಾವರ್ತಿತವಾಗುವಂತಹ ಚಲನೆಯನ್ನ ಆವರ್ತಕ ಚಲನೆ ಅಂತ ಹೇಳಿ ಕರಿತೀವಿ. ಇದಿಷ್ಟು ಏನಾಗಿತ್ತು? ಚಲನೆ, ಅಂದ್ರೆ ಚಲನೆ ಮತ್ತು ದೂರಗಳ ಅಳತೆ ಆಗಿತ್ತು. ಓಕೆ, ಈಗ ನೋಡೋಣ ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು. ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು ಅಂತ ಹೇಳಿ ನಾವು ನೋಡ್ತೀವಿ. ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ನೋಡಲು ಸಾಧ್ಯವಾಗದೇ ಇದ್ರೆ ಅದನ್ನ ಒಪೇಕ್ ಅಂತ ಕರಿತೀವಿ. ಅಂದ್ರೇನು? ಅಪಾರದರ್ಶಕ ವಸ್ತು ಅಂತ ಹೇಳಿ. ಯಾವುದಾದ್ರೂ ವಸ್ತುವಿನ ಮೂಲಕ ನಿಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯ ಆದ್ರೆ ಅದನ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಬಿಕಾಸ್ ಅದು ತನ್ನ ಮೂಲಕ ಬೆಳಕನ್ನ ಹರಿದು ಬಿಡುತ್ತೆ, ಅದಕ್ಕೋಸ್ಕರ. ತುಂಬಾ ಸ್ಪಷ್ಟವಾಗಿ ಅಲ್ಲದಿದ್ರು ಕೆಲವು ವಸ್ತುಗಳ ಮೂಲಕ ನಾವು ನೋಡಬಹುದು, ಅಂತ ವಸ್ತುಗಳನ್ನ ನಾವು ಟ್ರಾನ್ಸ್ಕ್ಯುಲೆಂಟ್ ಅಂತ. ಓಕೆ, ಟ್ರಾನ್ಸ್ಕ್ಯುಲೆಂಟ್, ಇದು ಟ್ರಾನ್ಸ್ಲೂಸೆಂಟ್ ಅಂತ ಇದೆ. ಓಕೆ, ಟ್ರಾನ್ಸ್ಲೂಸೆಂಟ್, ಟ್ರಾನ್ಸ್ಕ್ಯುಲೆಂಟ್ ಅಂತ ಕೂಡ ನಾವು ಕರಿತೀವಿ. ಇನ್ನು ಇದರ ಸಾರಾಂಶವನ್ನ ನೋಡೋದಾದ್ರೆ, ಅಪಾರದರ್ಶಕ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹರಿಯಲು ಬಿಡೋದಿಲ್ಲ. ಅರೆ ಪಾರದರ್ಶಕ ವಸ್ತುಗಳು ಭಾಗಶಃ ಹರಿದು ಬಿಡೋದಕ್ಕೆ ಪ್ರಯತ್ನ ಪಡ್ತವೆ. ಆಮೇಲೆ ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತುಗಳು ಬಂದಾಗ ಛಾಯೆಗಳು ಉಂಟಾಗುತ್ತೆ. ಸೂಜಿ ರಂಧ್ರ ಕ್ಯಾಮೆರಾವನ್ನು ಸರಳ ವಸ್ತುಗಳಿಂದ ಮಾಡಬಹುದು ಮತ್ತು ಸೂರ್ಯನ ಹಾಗೂ ಪ್ರಕಾಶಿತ ವಸ್ತುಗಳ ಬಿಂಬವನ್ನು ಪಡೆಯೋದಕ್ಕೆ ಅದನ್ನ ಬಳಸ್ತಾರೆ. ಆಮೇಲೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ನೋಡಿ, ದಿಸ್ ಇಸ್ ಬೆಳಕು ಯಾವ ರೀತಿ ಚಲಿಸುತ್ತೆ? ಸರಳ ರೇಖೆಯಲ್ಲಿ ಚಲಿಸುತ್ತೆ. ದರ್ಪಣದ ಪ್ರತಿಫಲನವು ನಮಗೆ ಸ್ಪಷ್ಟ ಬಿಂಬಗಳನ್ನ ನೀಡುತ್ತೆ. ದರ್ಪಣದ ಪ್ರತಿಫಲನ ಏನಿದೆ ಅದು ಯಾವಾಗ್ಲೂ ಸ್ಪಷ್ಟ ಬಿಂಬಗಳನ್ನ ನೀಡುತ್ತೆ. ಇನ್ನು ಮುಂದಿನ ಒಂದು ಅಧ್ಯಾಯ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು, 12ನೇ ಅಧ್ಯಾಯ. ವಿದ್ಯುತ್ ವಾಹಕಗಳು ಮತ್ತು ಅವಾಹಕಗಳು. ನೋಡಿ, ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುವ ವಸ್ತುಗಳು ವಿದ್ಯುತ್ ವಾಹಕಗಳು. ಅವಾಹಕಗಳು ಅಂದ್ರೆ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯೋದಕ್ಕೆ ಬಿಡೋದಿಲ್ಲ, ಅವನ್ನ ನಾವು ಇನ್ಸುಲೇಟರ್ಸ್ ಅಥವಾ ಅವಾಹಕಗಳು ಅಂತ ಹೇಳಿ ಕರಿತೀವಿ. ಇದರ ಸಾರಾಂಶವನ್ನ ನಾವು ನೋಡೋದಾದ್ರೆ, ವಿದ್ಯುತ್ ಕೋಶವು ವಿದ್ಯುತ್ ಶಕ್ತಿಯ ಒಂದು ಆಕಾರ ಅಂತ ಹೇಳ್ಬೋದು. ವಿದ್ಯುತ್ ಕೋಶ ಏನಿರುತ್ತೆ ಅದು ವಿದ್ಯುತ್ ಶಕ್ತಿಯ ಒಂದು ಆಕಾರ ಅಂತ ಹೇಳ್ಬೋದು. ವಿದ್ಯುತ್ ಕೋಶವು 2 ಅಗ್ರಗಳನ್ನ ಒಳಗೊಂಡಿರುತ್ತೆ, ಒಂದು ಧನಾಗ್ರ, ಇನ್ನೊಂದು ಋಣಾಗ್ರ. ವಿದ್ಯುತ್ ಬಲ್ಬ್ ತಂತುವನ್ನು ಹೊಂದಿದ್ದು ಅದು ಬಲ್ಬ್ನ ಅಗ್ರಗಳಿಗೆ ಜೋಡಿಸಲ್ಪಟ್ಟಿರುತ್ತೆ. ವಿದ್ಯುತ್ ಪ್ರವಾಹವು ವಿದ್ಯುತ್ ಬಲ್ಬ್ನ ಮೂಲಕ ಹರಿದಾಗ ಅದು ಏನಾಗುತ್ತೆ? ಬೆಳಕನ್ನ ಕೊಡುತ್ತೆ. ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದ ಒಂದು ಅಗ್ರದಿಂದ ಇನ್ನೊಂದು ಅಗ್ರಕ್ಕೆ ಹರಿಯುತ್ತೆ. ಅಂದ್ರೆ ಮುಚ್ಚಿದಂತಹ ವಿದ್ಯುತ್ ಮಂಡಲದಲ್ಲಿ ಯಾವಾಗ್ಲೂ ವಿದ್ಯುತ್ ಪ್ರವಾಹ ಒಂದು ಅಗ್ರದಿಂದ ಇನ್ನೊಂದು ಅಗ್ರಕ್ಕೆ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಇನ್ನು ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವ ಸರಳ ವಿಧಾನವೇ ಸ್ವಿಚ್ ಅಂತ ಹೇಳ್ತೀವಿ. ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುವ ಪದಾರ್ಥಗಳಿಗೆ ವಾಹಕಗಳು ಅಂತ ಹೇಳಿದ್ರೆ, ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡದ ಪದಾರ್ಥಗಳಿಗೆ ಏನಂತ ಹೇಳ್ತೀವಿ? ಅವಾಹಕಗಳು, ಮೀನ್ಸ್ ಇನ್ಸುಲೇಟರ್ಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ವಿದ್ಯುತ್ ಶಕ್ತಿ ಮತ್ತು ಮಂಡಲ. ಇನ್ನು 13ನೇ ಒಂದು ಪಾಠ ಏನು? ಕಾಂತಗಳೊಂದಿಗೆ ಆಟ. ಓಕೆ, ಕಾಂತಗಳೊಂದಿಗೆ ಆಟ. ಪುರಾತನ ಗ್ರೀಸ್ ನಲ್ಲಿ ಏನಾಗಿತ್ತು? ಮ್ಯಾಗ್ನೆಸ್ ಅನ್ನುವಂತಹ ಹೆಸರಿನ ಕುರಿ ಕಾಯುವವ. ಯಾರು? ಮ್ಯಾಗ್ನೆಸ್ ಅನ್ನುವಂತ ವ್ಯಕ್ತಿ ಏನಿದ್ದಾನೆ ಗ್ರೀಸ್ ನಲ್ಲಿ, ಅವನು ಕುರಿ ಕಾಯ್ತಾ ಇದ್ದ. ಆ ಕುರಿ ಕಾಯುವವನ ಹೆಸರನ್ನ ನೆನಪಿನಲ್ಲಿ ಆ ಶಿಲೆಗೆ ಮ್ಯಾಗ್ನೆಟೈಟ್ ಅಂತ ಹೇಳಿ ಹೆಸರಿಟ್ರು. ಆಯ್ತಾ? ಮ್ಯಾಗ್ನೆಟೈಟ್ ಕಬ್ಬಿಣವನ್ನ ಒಳಗೊಂಡಿದೆ. ಮೆಗ್ನೀಷಿಯಾ ಎಂಬ ಪ್ರದೇಶದಲ್ಲಿ ಮ್ಯಾಗ್ನೆಟೈಟ್ ಅನ್ನ ಮೊದಲು ಕಂಡು ಹಿಡಿದ್ರು. ಮೆಗ್ನೀಷಿಯಾ ಅನ್ನೋ ಒಂದು ಪ್ರದೇಶದಲ್ಲಿ ಮ್ಯಾಗ್ನೆಟೈಟ್ ಅನ್ನ ಮೊದಲು ಕಂಡು ಹಿಡಿಯಲಾಯಿತು ಅಂತ ಹೇಳಿ ಈಗಲೂ ಕೂಡ ಜನ ಅದನ್ನೇ ನಂಬಿದ್ದಾರೆ. ಸೊ ಕಬ್ಬಿಣವನ್ನ ಆಕರ್ಷಿಸುವಂತಹ ಗುಣವನ್ನ ಹೊಂದಿರುವಂತಹ ಪದಾರ್ಥಗಳನ್ನ ನಾವು ಇವಾಗ ಮ್ಯಾಗ್ನೆಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಕಬ್ಬಿಣದ ತುಂಡುಗಳಿಂದ ಕಾಂತಗಳನ್ನು ತಯಾರಿಸುವ ವಿಧಾನ
ವನ್ನು ಕೂಡ ಕಂಡು ಹಿಡಿಯಲ್ಪಟ್ಟಿತ್ತು. ಇವುಗಳನ್ನ ಕೃತಕ ಕಾಂತಗಳು ಅಂತ ಹೇಳಿ. ಏನು ಕಂಡು ಹಿಡಿಯಲ್ಪಟ್ಟಿತಲ್ವಾ ಅವನ್ನೆಲ್ಲ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಹೇಳಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಆಕಾರಗಳಲ್ಲಿ ಕೃತಕ ಕಾಂತಗಳನ್ನ ತಯಾರಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ದಂಡಕಾಂತ, ಕುದುರೆ ಲಾಳಕಾಂತ ಅಂದ್ರೆ ಕುದುರೆ ಲಾಳಾಕಾರದ ಕಾಂತ, ಸ್ತಂಭಾಕೃತಿ ಮತ್ತು ಗೋಳಾಕೃತಿ ತುದಿಯ ಕಾಂತ, ಇವೆಲ್ಲವೂ ಕೂಡ ಕೃತಕ ಕಾಂತಗಳು ಅಂತ ಹೇಳ್ಬೋದು. ಇನ್ನು ಕಾಂತೀಯ ಮತ್ತು ಅಕಾಂತೀಯ ಪದಾರ್ಥಗಳನ್ನ ನೋಡ್ತಾ ಹೋದ್ರೆ, ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳು ಕಾಂತೀಯ ಪದಾರ್ಥ. ಇದಕ್ಕೆ ಎಕ್ಸಾಂಪಲ್ ಕಬ್ಬಿಣ, ನಿಕ್ಕೆಲ್ ಮತ್ತೆ ಕೋಬಾಲ್ಟ್. ಕಾಂತದೆಡೆಗೆ ಆಕರ್ಷಿಸಲ್ಪಡದ ಪದಾರ್ಥಗಳು ನಾನ್ ಮ್ಯಾಗ್ನೆಟ್ಸ್, ಅಂದ್ರೇನು ಅಕಾಂತೀಯ ಅಂತ ಹೇಳ್ತೀವಿ. ಇನ್ನು ಕಾಂತದ ಧ್ರುವಗಳು ಆಕರ್ಷಣೆ ಬಲ ಯಾವಾಗ್ಲೂ ಅಧಿಕ ಇರುತ್ತೆ, ಆಯ್ತಾ. ಆಮೇಲೆ ದಿಕ್ಕುಗಳನ್ನ ಕಂಡು ಹಿಡಿಯೋದು, ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ, ವಿಜಾತೀಯ ಧ್ರುವಗಳು. ನೋಡಿ, ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ಬಗ್ಗೆ ಹೇಳೋದಾದ್ರೆ, ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತೆ, ಸಜಾತೀಯ ಧ್ರುವಗಳು ವಿಕರ್ಷಣೆಯನ್ನ ಒಳಗೊಂಡಿರುತ್ತೆ. ಕೆಲವೊಂದು ಎಚ್ಚರಿಕೆಗಳು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸತಿ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಮ್ಯಾಗ್ನೆಟ್ ಅನ್ನ ಬಿಸಿ ಮಾಡಿದಾಗ ಅಥವಾ ಸುತ್ತಿಗೆಯಿಂದ ಬಡಿದಾಗ ಮತ್ತು ಎತ್ತರದಿಂದ ಬೀಳಿಸಿದಾಗ, ನೋಡಿ, ಕಾಂತಗಳನ್ನ ಬಿಸಿ ಮಾಡಿದಾಗ್ಲಿ ಅಥವಾ ಸುತ್ತಿಗೆಯಿಂದ ಬಡ್ದಾಗ್ಲಿ ಅಥವಾ ಎತ್ತರದಿಂದ ಬೀಳಿಸಿದಾಗ್ಲಿ ಕಾಂತಗಳು ತಮ್ಮ ಗುಣಗಳನ್ನ ಕಳೆದುಕೊಳ್ಳುತ್ತವೆ. ಏನರ್ಥ ಅಂದ್ರೆ, ಯಾವ್ದೇ ಮ್ಯಾಗ್ನೆಟ್ ಆಗಿರ್ಬೋದು, ಅವುಗಳನ್ನ ನಾವೇನಾದ್ರೂ ಬಿಸಿ ಮಾಡಿದ್ರೆ ಅಥವಾ ಸುತ್ತಿಗೆಯಿಂದ ಒಡೆದ್ರೆ ಅಥವಾ ಮೇಲಿಂದ ಕೆಳಗೆ ಜೋರಾಗಿ ಹೆಸ್ದಾಗ ಏನಾಗುತ್ತೆ, ಅವು ತನ್ನ ಕಾಂತತ್ವವನ್ನ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ಕಳ್ಕೊಳ್ತವೆ. ಸಾರಾಂಶ ನೋಡಿ, ಮ್ಯಾಗ್ನೆಟೈಟ್ ಅನ್ನುವಂಥದ್ದು ಒಂದು ನೈಸರ್ಗಿಕ ಕಾಂತ. ನೈಸರ್ಗಿಕ ಕಾಂತಕ್ಕೆ ಉದಾಹರಣೆ ಯಾವುದು? ಮ್ಯಾಗ್ನೆಟೈಟ್. ಕಬ್ಬಿಣ, ನಿಕೆಲ್, ಕೋಬಾಲ್ಟ್ ಗಳಂತಹ ಪದಾರ್ಥಗಳನ್ನು ಕಾಂತವು ಆಕರ್ಷಿಸುತ್ತೆ. ಇವುಗಳನ್ನ ಕಾಂತೀಯ ಪದಾರ್ಥಗಳು ಅಂತ ಕೂಡ ಕರೀತಾರೆ. ಕಾಂತದ ಕಡೆ ಆಕರ್ಷಿತವಾಗದ ಪದಾರ್ಥಗಳನ್ನ ಅಕಾಂತೀಯಗಳು ಅಂತ ಹೇಳಿ ಕರಿತೀವಿ. ಪ್ರತಿ ಕಾಂತಕ್ಕೂ ಎರಡು ಧ್ರುವಗಳು, ಒಂದು ಉತ್ತರ, ಇನ್ನೊಂದು ದಕ್ಷಿಣ. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣವಾಗಿನೇ ನಿಲ್ಲುತ್ತೆ. ಓಕೆ, ಎರಡು ಕಾಂತಗಳ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸಿದ್ರೆ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತೆ. ಓಕೆ, ಈಗ ಮುಂದಿನ ಒಂದು ಅಧ್ಯಾಯ ನೀರು. ನೋಡಿ, ಇದರ ಸಾರಾಂಶವನ್ನ ನೋಡೋದಾದ್ರೆ, ನೀರಾವಿಯು ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ಗಾಳಿಗೆ ಸೇರುತ್ತೆ. ನೀರಾವಿ ಏನಿರುತ್ತಲ್ವಾ, ಅದು ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ಗಾಳಿಗೆ ಸೇರುತ್ತೆ. ಗಾಳಿಯಲ್ಲಿನ ನೀರಾವಿಯು ಸಾಂದ್ರೀಕೃತವಾಗಿ ಮತ್ತೆ ನೀರಿನ ಸಣ್ಣ ಹನಿಗಳಾಗಿ ಬರುತ್ತೆ. ಅದೇ ಮೋಡ ಆಗಿ ಕಾಣುತ್ತೆ. ನೀರಿನ ಅನೇಕ ಸಣ್ಣ ಹನಿಗಳು ಜೊತೆಗೂಡಿ ಮಳೆ, ಹಿಮ ಅಥವಾ ಆಲಿಕಲ್ಲಾಗಿ ಕೆಳಗೆ ಇಳಿತವೆ. ಓಕೆ, ಇನ್ನು ಸಾಗರ ಮತ್ತು ಭೂಮಿಯ ನಡುವಣ ನೀರಿನ ಪರಿಚಲನೆಯನ್ನ ನಾವೇನಂತ ಹೇಳ್ತೀವಿ? ಜಲಚಕ್ರ. ಜಲಚಕ್ರ ಅಂದ್ರೇನು? ಸಾಗರ ಮತ್ತು ಭೂಮಿಯ ನಡುವಣ ನೀರಿನ ಪರಿಚಲನೆಯನ್ನ ಜಲಚಕ್ರ ಅಂತ ಕರಿತೀವಿ. ಅತಿವೃಷ್ಟಿ ಪ್ರವಾಹಗಳನ್ನ ಉಂಟು ಮಾಡಬಹುದು, ಆದರೆ ದೀರ್ಘಾವಧಿ ಮಳೆಯ ಕೊರತೆಯು ಬರವನ್ನ ತರಬಹುದು. ನೋಡಿ, ಅತಿವೃಷ್ಟಿ ಅನ್ನುವಂಥದ್ದು ಪ್ರವಾಹಗಳನ್ನ ಉಂಟು ಮಾಡಿದ್ರೆ, ದೀರ್ಘಾವಧಿ ಮಳೆ ಏನಿರುತ್ತೆ, ದೀರ್ಘಾವಧಿ ಮಳೆಯ ಕೊರತೆ, ಮಳೆನೇ ಬರದೇ ಇದ್ರೆ ಬರವನ್ನ ತರುತ್ತೆ. ಆದ್ರೆ ಅತಿವೃಷ್ಟಿ ಏನಾಗುತ್ತೆ, ಅದು ಪ್ರವಾಹಗಳನ್ನು ಉಂಟು ಮಾಡುತ್ತೆ. ದೀರ್ಘಾವಧಿಯ ಮಳೆಯ ಕೊರತೆ ಬರವನ್ನ ಉಂಟು ಮಾಡುತ್ತೆ. ಇನ್ನು 15ನೇ ಪಾಠ ಯಾವುದು? ನಮ್ಮ ಸುತ್ತಲ ಗಾಳಿ. ಗಾಳಿಗೆ ಬಣ್ಣ ಇಲ್ಲ, ಅದರ ಮೂಲಕ ನೋಡಬಹುದು. ಅಂದ್ರೆ ಇದು ಪಾರದರ್ಶಕ. ಗಾಳಿ ಮೂಲಕ ನಾವೆಲ್ಲರನ್ನು ನೋಡ್ತಾ ಇದೀವಿ. ಇಟ್ ಇಸ್ ಟ್ರಾನ್ಸ್ಪರೆಂಟ್ ಅನ್ನುವಂಥದ್ದು ಗೊತ್ತಿದೆ. ನಮ್ ಸುತ್ತ ಗಾಳಿ ಇದೆ, ನಾವ್ ಅದನ್ನ ಮುಟ್ಟಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್, ಹೌದಲ್ವಾ? ಸೊ ಗಾಳಿಗೆ ಬಣ್ಣ ಇಲ್ಲ, ಅದ್ರ ಮೂಲಕ ನಾವು ನೋಡಬಹುದು, ಅಂದ್ರೆ ಅದು ಪಾರದರ್ಶಕ ಅಂತ ಹೇಳ್ತೀವಿ. ಗಾಳಿಯ ತೆಳುವಾದ ಪದರದಿಂದ ನಮ್ಮ ಭೂಮಿ ಸುತ್ತುವರೆದಿದೆ. ಈ ಪದರ ಭೂ ಮೇಲ್ಮೈನಿಂದ ಹಲವು ಕಿಲೋಮೀಟರ್ ವರೆಗೂ ಕೂಡ ವ್ಯಾಪಿಸಿದೆ. ಅದನ್ನ ವಾತಾವರಣ ಅಂತ ಹೇಳಿ ಕರಿತೀವಿ. ವಾತಾವರಣದಲ್ಲಿ ನಾವು ಮೇಲೆ ಚಲಿಸಿದಂತೆ ಏನಾಗುತ್ತೆ, ಗಾಳಿ ವಿರಳವಾಗುತ್ತೆ. ವಾತಾವರಣದಲ್ಲಿ ನಾವು ಮೇಲೆ ಹೋದಂತೆ ಗಾಳಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಅದರ ಅರ್ಥ. ಇನ್ನು ಗಾಳಿಯು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮತ್ತು ಕೆಲವು ಅನಿಲಗಳ ಮಿಶ್ರಣ ಆಗಿದೆ. ಅದರಲ್ಲಿ ಧೂಳಿನ ಕಣಗಳು ಕೂಡ ಇರಬಹುದು. ವಸ್ತುಗಳು ಉರಿಯಲು ಆಕ್ಸಿಜನ್ ಸಹಕರಿಸುತ್ತೆ. ಇದು ಜೀವಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು. ಭೂಮಿಯನ್ನ ಆವರಿಸಿರುವ ಗಾಳಿಯ ಪದರವನ್ನೇ ನಾವು ವಾತಾವರಣ ಅಂತ ಕರಿತೀವಿ. ಆಮೇಲೆ ನೀರಿನಲ್ಲಿನ ಪ್ರಾಣಿಗಳು ನೀರಿನಲ್ಲಿ ಕರಗಿದ ಗಾಳಿಯನ್ನ ಉಸಿರಾಡೋದಕ್ಕೆ ಬಳಸ್ತವೆ. ಗಾಳಿಯಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬಿತ ಆಗಿದೆ. ಗಾಳಿಯಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬಿತ ಆಗಿದೆ ಅನ್ನೋದನ್ನು ನೋಡ್ಬೋದು. ಈಗ 16ನೇ ಒಂದು ಪಾಠ ಯಾವುದು? ಒಳಬರುವ ಕಸ ಮತ್ತು ಹೊರಹೋಗುವ ಕಸ. ಭಾರತದ ಪ್ರಧಾನಮಂತ್ರಿ ಸ್ವಚ್ಛ ಭಾರತ್ ಮಿಷನ್ ಅನ್ನ ಪ್ರಾರಂಭಿಸ್ತಾರೆ. ಈ ಅಭಿಯಾನದ ಗುರಿ ಏನು ಅಂತ ಹೇಳಿದ್ರೆ, ಅಕ್ಟೋಬರ್ 2, 2019 ಅದ್ರ ಒಳಗಡೆ ಭಾರತವನ್ನ ಬಯಲು ಶೌಚ ಮುಕ್ತ ಮಾಡುವುದಾಗಿತ್ತು. ಓಕೆ, ಇನ್ನು
ಕಸದ ನಿರ್ವಹಣೆ ಅಂತ ಹೇಳ್ತೀವಿ. ಪೌರ ಕಾರ್ಮಿಕರು ಕಸವನ್ನ ಟ್ರಕ್ಗಳಲ್ಲಿ ಸಂಗ್ರಹಿಸಿ ಅದನ್ನು ತಗ್ಗು ಬಯಲು ಪ್ರದೇಶಗಳು ಅಂದ್ರೆ ನೆಲಭರ್ತಿ ಎಂದು ಕರೆಯಲ್ಪಡುವ ಕಡೆ ತೆಗೆದುಕೊಂಡು ಹೋಗ್ತಾರೆ. ಪೌರ ಕಾರ್ಮಿಕರು ಏನಿದ್ರೆ ಕಸವನ್ನ ಟ್ರಕ್ಗಳಲ್ಲಿ ಸಂಗ್ರಹಿಸಿ ಅದನ್ನ ತಗ್ಗು ಬಯಲು ಪ್ರದೇಶಗಳು ಅಂದ್ರೆ ನೆಲಭರ್ತಿ ಕಡೆ ಇರುವಂತಹ ಅದ್ರ ಕಡೆಗೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಕಸದಲ್ಲಿರುವಂತಹ ಕಸದಲ್ಲಿ ಇರುವಂತಹ ಕೊಳೆತಿರುವಂತದ್ದು ಮತ್ತೆ ಕೆಲವೊಂದು ವಸ್ತುಗಳು ಗೊಬ್ಬರವಾಗಿ ಪರಿವರ್ತನೆ ಆಗೋದನ್ನ ಮಿಶ್ರ ಗೊಬ್ಬರ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಈಗ ಪೌರ ಕಾರ್ಮಿಕರು ಕಸನೆಲ್ಲ ತಗೊಂಡು ಹೋಗ್ತಾರಲ್ವಾ, ಆ ಕಸದಲ್ಲಿ ಇರುವಂತಹ ಕೊಳೆತಂತಹ ಪದಾರ್ಥಗಳು ಏನಿರ್ತವೆ ಅವನ್ನ ಗೊಬ್ಬರವಾಗಿ ಪರಿವರ್ತನೆಯನ್ನ ಮಾಡಿ ಮಿಶ್ರ ಗೊಬ್ಬರ, ಅದನ್ನೇನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾರಲ್ಲ ಅದನ್ನ ನಾವು ಮಿಶ್ರ ಗೊಬ್ಬರ ಮೀನ್ಸ್ ಕಂಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಎರೆಗೊಬ್ಬರದ ಅಂದ್ರೆ ಕಸದ ನಿರ್ವಹಣೆ ಹೇಗೆ ಮಾಡ್ತಾರೆ ಅಂತ ಅದರ ಅರ್ಥ. ಇನ್ನು ಎರೆಗೊಬ್ಬರ ಮಾಡುವಿಕೆ ಅಂತ ಹೇಳಿದ್ರೆ ಎರೆಹುಳುವಿನ ಒಂದು ವಿಧವಾದ ಕೆಂಪು ಹುಳಗಳನ್ನ ಬಳಸಿ ಮಿಶ್ರ ಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ವರ್ಮಿ ಕಂಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಶಾಲೆಯಲ್ಲಿ ಎರೆಗೊಬ್ಬರದಿಂದ ಗೊಬ್ಬರ ಮಾಡಲು ಕೂಡ ನಾವು ಪ್ರಯತ್ನಿಸಬಹುದು. ಇನ್ನು ಇದರ ಸಾರಾಂಶವನ್ನ ನಾವು ನೋಡೋದಾದ್ರೆ ನಗರ ಅಥವಾ ಪೇಟೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ಹಳ್ಳ ಅಥವಾ ದೊಡ್ಡ ಗುಂಡಿಯ ಪ್ರದೇಶದಲ್ಲಿ ಸುರಿತಾರೆ. ಈ ಪ್ರದೇಶವನ್ನ ಅನಂತರ ಉದ್ಯಾನವಾಗಿ ಪರಿವರ್ತಿಸಲಾಗುತ್ತೆ. ಇದನ್ನ ನೆಲಭರ್ತಿ ಅಂತ ಹೇಳಿ ಕರೀತಾರೆ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನ ನೋಡಿ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನ ಹಾಗೂ ಅಡಿಗೆ ಮನೆಯ ತ್ಯಾಜ್ಯವನ್ನ ಒಳಗೊಂಡಂತೆ ಗೊಬ್ಬರವಾಗಿ ಪರಿವರ್ತಿಸುವುದನ್ನ ಮಿಶ್ರ ಗೊಬ್ಬರ ಮಾಡುವುದು ಅಂತ ಹೇಳ್ತೀವಿ. ನೋಡಿ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನ ಹಾಗೂ ಅಡಿಗೆ ಮನೆಯ ತ್ಯಾಜ್ಯವನ್ನ ಒಳಗೊಂಡಂತೆ ಎಲ್ಲವನ್ನೂ ಕೂಡ ಗೊಬ್ಬರವಾಗಿ ಪರಿವರ್ತಿಸೋದು. ಇನ್ನು ಕೆಂಪು ಹುಳುಗಳನ್ನ ಬಳಸಿ ಅಡುಗೆ ಕಸವನ್ನ ಗೊಬ್ಬರ ಮಾಡುವ ವಿಧಾನಕ್ಕೆ ನೋಡಿ, ಕೆಂಪು ಹುಳುಗಳು ಅಂದ್ರೆ ಏನು, ಅದೇ ಅರ್ಥವಾಂಸನ್ನ ಬಳಸಿ ಅಡುಗೆ ಕಸವನ್ನ ಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ಅಂತ ಹೇಳಿ ಕರೀತಾರೆ. ಓಕೆ, ಇದಿಷ್ಟು 6ನೇ ತರಗತಿಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಓಕೆ.